ವಿಚಾರವಾಗಿ ಮಂಡ್ಯದ ಒಂದು ಪ್ರಮುಖವಾದ ಎಲೆಕ್ಷನ್ ಜೊತೆಗೆ ಇಲ್ಲಿ ನಾರ್ತ್ DCP ಆಗಿದ್ದಾಗಲೂ ಕೂಡ ಒಂದು ಪ್ರಮುಖವಾದ ಎಲೆಕ್ಷನ್ ಅನ್ನು ಫೇಸ್ ಮಾಡಿದ್ದೀರಾ. ಯಾವಾಗಲೂ ಕೂಡ ಒಂದು ಮಾತಿರುತ್ತೆ, ಪೊಲೀಸ್ ಅಧಿಕಾರಿಗಳ ಮೇಲೆ ರಾಜಕೀಯದವರ ಪ್ರಭಾವ ಇರುತ್ತೆ ಅಂತ ಹೇಳಿ. ನಿಮ್ಗೆ ಯಾವ್ದಾದ್ರು ಅನುಭವಗಳಿದೆಯಾ ಅಥವಾ ಏನ್ ಅನ್ಸುತ್ತೆ ಸರ್ ಈ ವಿಚಾರವಾಗಿ? ಸಿ ರಾಜಕೀಯದವರದ್ದು ಅಂದ್ರೆ ಎನಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆರ್ ಎನಿ ಪ್ರೆಷರ್ ಗ್ರೂಪ್ ಅಂದ್ರೆ ಸಂಘಟನೆ ಇರ್ಬೋದು, ಯಾವ ಸಂಘಟನೆ ಇರ್ಬೋದು, ಅವರು ಪಬ್ಲಿಕ್ ಸರ್ವೆಂಟ್ ಮೇಲೆ ಅವರದ್ದು ಒಂದು ಪ್ರಭಾವ ಅನ್ನೋದಕ್ಕಿಂತ ಅವ್ರದ್ದು ಇಂಟರಾಕ್ಷನ್ ಇರಲೇಬೇಕು ಒಂದು ಡೆಮೋಕ್ರಸಿದಲ್ಲಿ. ಯಾಕೆಂದ್ರೆ ಅವರು ಆಕ್ಚುಲಿ ಎಕ್ಸಿಕ್ಯೂಟಿವ್ಸ್ ನಾವು 3 ಭಾಗಗಳಂತೀವಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಲೆಜಿಸ್ಲೇಷನ್ ಅಲ್ಲಿ ಲಾ ಮೇಕಿಂಗ್ ಅವರು MLAs ಅದರಲ್ಲಿ, ಎಕ್ಸಿಕ್ಯೂಟಿವ್ ಅವರೇ, ಪೊಲಿಟಿಕಲ್ ರಿಪ್ರೆಸೆಂಟೇಟಿವ್ಸ್ ಆದ ಆಕ್ಚುಯಲ್ ಎಕ್ಸಿಕ್ಯೂಟಿವ್. ಯಾಕೆಂದ್ರೆ ಅವರು ಎಲೆಕ್ಟೆಡ್ ಪಬ್ಲಿಕ್ ಏನಂತಾರೆ, ಒಂದು ಡೆಮೋಕ್ರಸಿದಲ್ಲಿ ಪಬ್ಲಿಕ್ ಆಸ್ಪಿರೇಷನ್ಸ್ ಅವ್ರು ತಗೊಂಡು ಎಲೆಕ್ಟ್ ಆಗ್ತಾರೆ. ಸೊ ಅವ್ರದ್ದು ಡೆಫಿನೆಟ್ಲಿ ಪ್ರಭಾವ ಇರುತ್ತದೆ. ಬಟ್ ಎಷ್ಟು ಮಟ್ಟಕ್ಕೆ ಅದು ನಮ್ಮ ಮೇಲೆ ಇರಬೇಕು ಅನ್ನೋದು ಪ್ರಶ್ನೆ. ಸೊ ನಮ್ಗೆ ಚೌಕಟ್ಟಿದೆ, ನಮ್ಗೆ ಕಾನೂನು ಚೌಕಟ್ಟಿದೆ, ನಮ್ಗೆ ಈಗ BNS ಭಾರತೀಯ ನ್ಯಾಯ ಸಂಹಿತೆ ಇದೆ, ಸೊ BNSS ಇದೆ, ನಮ್ಗೆ ಈ ಚೌಕಟ್ಟಿದೆ, ಕಾನೂನು ಚೌಕಟ್ಟಿದೆ ನಮ್ಗೆ. ಸೊ ಅವ್ರು ಎಷ್ಟು ಇದು ಮಾಡಿದ್ರು ಕೂಡ ಕಾನೂನು ಚೌಕಟ್ಟು ಬಿಟ್ಟು ನಾವು ಹೋಗಕ್ ಆಗಲ್ಲ. ಅದೊಂದು ಹೇಳಿದ್ರೆ ಸಾಕು, ಒಂದು ಸ್ಟ್ಯಾಂಡ್ ತಗೊಂಡಿದ್ರೆ ನಮ್ಗೆ ಸುಲಭ ಆಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಯಾಕೆಂದ್ರೆ ಅದಕ್ಕೆ ಪ್ರಭಾವಕ್ಕಿಂತ ಜಾಸ್ತಿ ಅವ್ರ ಜೊತೆ ನಾವು ಮಾತುಕತೆ ಮಾಡ್ಲೇಬೇಕು. ಅದು ಆಕ್ಚುಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಅದು. ಅವ್ರ ಮಾತು ಕೇಳಿ ಅವ್ರದ್ದು ಏನಿದೆ, ಅವ್ರ ಒಪಿನಿಯನ್ ಏನಿದೆ, ಅವ್ರ ಉದ್ದೇಶ ಏನಿದೆ ಅನ್ನೋದು ಕೇಳುವುದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಆಫೀಸರ್ಗೆ ಎಲ್ಲ ಗೊತ್ತಾಗ್ಬೇಕು ಅಂತ ಏನಿಲ್ಲ, ಅವ್ರದ್ದು ನೆಟ್ವರ್ಕ್ ತುಂಬಾ ಜಾಸ್ತಿ ಇರ್ತದೆ. ಅವ್ರ ಲೋಕಲ್ ಪ್ರಾಬ್ಲಮ್ಸ್ ಅವ್ರ ಕಾರ್ಯಕರ್ತಗಳು ಹೇಳ್ತಾರೆ, ಪೊಲಿಟಿಷಿಯನ್ಸ್ಗೆ ತುಂಬಾ ನಮ್ಗಿಂತ ತುಂಬಾ ಜಾಸ್ತಿ ನಾಲೆಡ್ಜ್ ಇರುತ್ತದೆ. ಬಟ್ ಅದೊಂದು ಬಟ್ ಅವ್ರು ಹೇಳಿದ್ದೆಲ್ಲ ನಾವು ಮಾಡಕ್ ಆಗಲ್ಲ. ಸೊ ಅವ್ರು ಹೇಳ್ತಾರೆ, ಕೆಲವು ವಿಷಯಗಳು ಹೇಳ್ತಾರೆ, ಕಾನೂನು ಚೌಕಟ್ಟಲ್ಲಿ ಇದೆಯಾ, ಕಾನೂನು ಪ್ರಕಾರ ಇದೆಯಾ, ಲೀಗಲ ಇಲ್ಲೀಗಲ, ಅದ್ ನೋಡ್ಕೊಂಡು ಲೀಗಲ್ ಆದ್ರೆ ಸರ್ ಇದ್ ಮಾಡ್ತಾ ಇದೀವಿ, ಇದಿದೆ ಅಂತ ಹೇಳ್ಕೊಂಡು ಮಾಡುವುದು ವೆರಿ ಈಸಿ.